ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾರಂಭಿಸಿ ಪ್ರಸ್ತುತ ಇಂದಿನ ಈ ಗೋಷ್ಠಿಯಲ್ಲಿ ಬಹಳ ಕಾಲದಿಂದ ಬಹು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂಥ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಬಗ್ಗೆ ಶ್ರೀ ಕ್ಷೇತ್ರದ ಬಗ್ಗೆ ನಾಡಿಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರವೇ. ಸುಮಾರು 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ನಾಥ ಪರಂಪರೆಯ ಪ್ರಮುಖ ಆಧ್ವರ್ಯ ಮತ್ತು ಸಂಸ್ಥಾಪಕ ಗುರು ಗೋರಕ್ಷನಾಥರು ತಪಸ್ಸನ್ನು ಮಾಡಿ ಈ ನಾಡನ್ನು, ಈ ಜಾಗವನ್ನು ಪುಣ್ಯಮಯಗೊಳಿಸಿದಂಥ ಪವಿತ್ರ ಕ್ಷೇತ್ರ. ಗೋರಕ್ಷನಾಥರು ಮೊದಲನೇ ಜಗದ್ಗುರುಗಳಾಗಿ, ನಂತರದಲ್ಲಿ ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 71ನೇ ಜಗದ್ಗುರು. 1800 ವರ್ಷಗಳ ನಂತರದಲ್ಲಿ 71 ಜಗದ್ಗುರುಗಳು, ಪ್ರಸ್ತುತ 72. ಆದರೆ ಪ್ರಮುಖವಾಗಿ 71ನೇ ಜಗದ್ಗುರುಗಳಾದ ನಮ್ಮ ಗುರುಗಳು ಆಧುನಿಕ ಕಾಲಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮಠಮಾನ್ಯಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು ಕಾಲದ ಅಗತ್ಯತೆಗೆ ಅನುಗುಣವಾಗಿ ಸೇವಾ ಕ್ಷೇತ್ರವನ್ನು ಬದಲಾಯಿಸಿ ಬೇರೆಯವರಿಗೆ ಮಾರ್ಗದರ್ಶಕರಾಗುತ್ತಾರೆ. ಪೂಜ್ಯಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 1974ರಲ್ಲಿ 71ನೇ ಪೀಠಾಧಿಕಾರಿಗಳಾಗಿ ಧರ್ಮದ ದೀಕ್ಷೆಯನ್ನು ಹೊತ್ತು ಹೊರಟಾಗ ಒಂದು ಸಂಸ್ಥೆಯು ಕೂಡ ಮಠದಲ್ಲಿ ಇರಲಿಲ್ಲ. ಒಂದು ಚಿಕ್ಕ ಆಧ್ಯಾತ್ಮಿಕ ಕೇಂದ್ರಕ್ಕಷ್ಟೇ ಮೀಸಲಾಗಿದ್ದಂಥದ್ದು. ಅಂಥ ಮಹಾನುಭಾವರು ಇಳೆಯ ಮೇಲಿನ ಬದುಕನ್ನು ಮುಗಿಸಿ ಹೋಗುವ ಸಂದರ್ಭಕ್ಕೆ ಸುಮಾರು 1,40,000ಕ್ಕಿಂತ ಹೆಚ್ಚಿನ ಮಕ್ಕಳು, 400ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ 9 ನವವಿಧದ ಸೇವಾ ಕ್ಷೇತ್ರಗಳ 9 limbs of services ಅನ್ನ, ಅಕ್ಷರ, ಆರೋಗ್ಯ, ಅರಣ್ಯ, ಮಕ್ಕಳು, ರೈತರು. ಪೂಜ್ಯ ಗುರುಜಿ ಇನಿಷಿಯೇಟೆಡ್ ಅಬೌಟ್ 9 different services to the needs of the society. ಅಂಥ ಮಹಾನುಭಾವರು ಈ ಇಡೀ ಮೇಲೆ 69 ವರ್ಷಗಳ ಕಾಲ ಇದ್ದಂಥದ್ದು. ಪೂಜ್ಯ ಗುರುಗಳು ದೇಹವನ್ನು ಬಿಟ್ಟು ಸುಮಾರು 13 ವರ್ಷಗಳಾಯಿತು. ಪೂಜ್ಯ ಗುರುಗಳು ಐಕ್ಯವಾದಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ನೂತನ ದೇವಾಲಯ ನಿರ್ಮಾಣ ಆಗಿದೆ. ಇದರ ದೇವಸ್ಥಾನದಲ್ಲಿ, ದೇಗುಲದಲ್ಲಿ, ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದ್ದಾವೆ. ಒಟ್ಟು ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮ 15ನೇ ತಾರೀಕು ಆಗೋದಿದೆ. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಕಾಲಭೈರವೇಶ್ವರ ಸ್ವಾಮಿ ಪೂಜ್ಯಗಳ ಆಶೀರ್ವಾದದೊಂದಿಗೆ ನಾಡಿನ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಡೆಸಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಸಕಲ ಭಕ್ತರು ಕೂಡ ಬಂದು ಭಾಗವಹಿಸಿ ಗುರುಗಳ ಮತ್ತು ಭೈರವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಕೇಳಿಕೊಳ್ತೇವೆ. ಇದು 15ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದೆ. ಇನ್ನು ನಾವು ಕೊಡ್ತಿರ್ತಕ್ಕಂಥ ಈ ಮಂದಿರದ ವಿಶೇಷತೆ ಬಹುಶಃ ನೀವು ಕೇಳೋದಕ್ಕೆ ಮುಂಚೆ ನಾನು ಹೇಳ್ಕೊಳ್ತೇನೆ. ಮಧ್ಯದಲ್ಲಿ ಭೈರವೈಕ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯಗಳು ಆತ್ಮದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸಹಜವಾಗಿ ನಮ್ಮ ದರ್ಶನ ಶಾಸ್ತ್ರದಲ್ಲಿ ನಾನು ಅಂದರೆ ಆತ್ಮ ಆಗಿರ್ತಕ್ಕಂಥ ಯಾರೇ ಆದರೂ 3 ದೇಹಗಳನ್ನು ಗೊತ್ತಿರ್ತಕ್ಕಂಥದ್ದು. ಸ್ಥೂಲವಾಗಿರ್ತಕ್ಕಂಥ ಒಂದು ಸ್ಥೂಲ ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಹೊಂದಿರತಕ್ಕಂಥ ಒಂದು ಸೂಕ್ಷ್ಮ ದೇಹ, ಅಜ್ಞಾನವಾಗಿರ್ತಕ್ಕಂಥ ಒಂದು ಕಾಸಲ್ ಬಾಡಿ, ಕಾರಣ ದೇಹ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೀವು ನಮ್ಮ ದೇವಸ್ಥಾನವನ್ನು ನೋಡಿದ್ದೆ ಆದರೆ ಗರ್ಭಗುಡಿಯ ಮಧ್ಯದಲ್ಲಿ ಪೂಜ್ಯಗಳು ಆತ್ಮಸ್ವರೂಪದಲ್ಲಿ, ಚೇತನ ರೂಪದಲ್ಲಿ ಇದ್ದಾರೆ. ಅದರ ನಂತರದ್ದು ಒಂದು ಕಾರಣ ದೇಹ ಆಯಿತು ಅಂದರೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೂಕ್ಷ್ಮ ದೇಹ, ಇನ್ನು ಹೊರಗಿನ ಕವಚ ಅದು ಸ್ಥೂಲ ದೇಹ.
ಯಾವ ರೀತಿ ಪ್ರತಿಯೊಂದು ಚೇತನವೂ ಕೂಡ 3 ದೇಹಗಳನ್ನು ಹೊಂದಿರುತ್ತೋ ಅದೇ ರೀತಿ ನಮ್ಮ ಈ ಮಂದಿರವು ಕೂಡ, ಗುರುವಿನ ಮಂದಿರವು ಕೂಡ 3 ವಿವಿಧ ಆಲಯಗಳು. ಒಂದು ಕಾರಣ ದೇಹದ ರೂಪದಲ್ಲಿ ಏನು ಕೆಂಪು ಕಲ್ಲನ್ನು ನೋಡ್ತೀರಲ್ಲ ಅದು, ಎರಡನೆಯ ಎರಡನೇದಲ್ಲಿ ಸೂಕ್ಷ್ಮ ದೇಹ, ಕೊನೆಯದು ಸ್ಥೂಲ ದೇಹ. ಇದರ ಜೊತೆಯಲ್ಲಿ 5 ಕೋಶಗಳ ಬಗ್ಗೆಯೂ ಕೂಡ ನಾವು ಹೇಳ್ತಿರ್ತೇವೆ. 3 ದೇಹಗಳಾದಂತೆ ಆದರೆ 5 ಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ, ಆನಂತರದಲ್ಲಿ ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಆ 5 ಲೇಯರ್ಸ್ನು ಕೂಡ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಇದನ್ನು ತಾವು ನೋಡಿ ನಿಮಗೆ ಅರ್ಥ ಆಗುತ್ತೆ. 3 ದೇಹಗಳ ಒಂದು ಪರಿಕಲ್ಪನೆ ಮತ್ತು 5 ಕೋಶಗಳ ಒಂದು ಕಾನ್ಸೆಪ್ಟ್, ಒಂದು ಕಲ್ಪನೆ, ಅಷ್ಟನ್ನು ಕೂಡ ಸಾಕಾರಗೊಳಿಸಿ ಇಲ್ಲಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು, ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಹೊರಗೆ ಇರ್ತಕ್ಕಂಥ ಪ್ರಾಕಾರದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದರೆ ಒರಿಸ್ಸಾ ಕೋಣಾರ್ಕ ಸೂರ್ಯ ಟೆಂಪಲ್ ನೋಡಿದಂಥ ವ್ಯವಸ್ಥೆ ನೋಡಿದ್ದೀರಾ? ಒರಿಸ್ಸಾದಲ್ಲಿ ಸೂರ್ಯ ಟೆಂಪಲ್ ಇದೆ, ಕೋಣಾರ್ಕ. ಈಸ್ಟರ್ನ್ ಗಂಗಾ ಡೈನೆಸ್ಟಿ ಅವರು ಕಟ್ಟಿದಂಥದ್ದು. ಅದರ ಒಂದು ಕಲೆಯನ್ನು ಕೂಡ ಹೊರಗಡೆ ನೋಡಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ಹೊಯ್ಸಳ, ಚಾಲುಕ್ಯ, ಚೋಳರು ಮತ್ತು ಗಂಗಾ ಸಾಮ್ರಾಜ್ಯದ ಈ ಒಟ್ಟು ಅಂದಿನ ಕಾಲದ ಶಿಲ್ಪಕಲೆಯನ್ನು ಆಧರಿಸಿ ಅದನ್ನು ಸಂಲಗ್ನಗೊಳಿಸಿರ್ತಕ್ಕಂಥ ಒಂದು ಮಂದಿರ ನಮ್ಮ ಶ್ರೀ ಗುರು ಭೈರವೈಕ್ಯ ಮಂದಿರ. ಈ ಒಂದು ಕಾರ್ಯಕ್ರಮ 15ನೇ ತಾರೀಕು 10 ಗಂಟೆಗೆ ಪ್ರಾರಂಭ ಆಗಲಿದೆ. ನಾಡಿನ ಸಕಲ ಭಕ್ತಾದಿಗಳು ನಾವು ಕೇಳ್ಕೊಳ್ಳೋದು 9 ಗಂಟೆಯ ಒಳಗಡೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅವತ್ತು ಪ್ರಧಾನಮಂತ್ರಿಗಳು ಬರೋದರಿಂದ ಸಾಕಷ್ಟು ಭದ್ರತೆ ಇರೋದರಿಂದ ಸುಮಾರು 4-5 ಗಂಟೆಗಳ ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಗುರು ಮಂದಿರಕ್ಕೆ ಅವಕಾಶ ಸ್ವಲ್ಪ ನಿರ್ಬಂಧನೆ ಆಗಿರ್ತದೆ. ಪ್ರಧಾನಮಂತ್ರಿಗಳು ಸುಮಾರು 12-12:30ಗೆ ಬಿಟ್ಟ ನಂತರದಲ್ಲಿ 12:30 ನಂತರದಲ್ಲಿ, ಮಧ್ಯಾಹ್ನ 12:30 ಗಂಟೆಯ ನಂತರದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮತ್ತು ಗುರು ಭವನದ ದರ್ಶನ ಮತ್ತು ಒಟ್ಟು ಕ್ಷೇತ್ರದ ದರ್ಶನ ಮುಕ್ತವಾಗಿದೆ. ಅಲ್ಲಿವರೆಗೂ ಕೂಡ ಕಾರ್ಯಕ್ರಮದ ಎಲ್ಲ ಭಕ್ತರುಗಳು ಇರೋದ್ರಿಂದ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸರ್ವರೂ ಕೂಡ ಉಚಿತವಾಗಿ ಮುಕ್ತವಾಗಿ ಬಂದು ಎಲ್ಲ ಗುರುದೇವತಾ ದರ್ಶನ ಮತ್ತು ಆಶೀರ್ವಾದವನ್ನು ಪಡ್ಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಶ್ರೀ. ಅದಕ್ಕೂ ಮುಂಚೆ ಭಕ್ತರಿಗೆ ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕಾಗಿರುವಂಥದ್ದು. ಕೆಲವರಿಗೆ ಒಂದು ಭಾವನೆ ಇದೆ, 2-3 ದಿನಗಳ ಕಾಲ ದೇವಸ್ಥಾನಕ್ಕೆ ಅವಕಾಶ ನೀಡುವಂತೀರಾ, ಅದಕ್ಕೆ ಸ್ಪಷ್ಟ ಸಂದೇಶವನ್ನು ತಿಳಿಸಬೇಕಾಗುತ್ತೆ. 15ನೇ ತಾರೀಕು ಮಧ್ಯಾಹ್ನ 12:30ವರೆಗೂ ನಿರ್ಬಂಧ ಇರುತ್ತೆ ಮತ್ತು 12:30 ಮೇಲೆ ಮುಕ್ತವಾಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ನೀವು ಕೇಳಿದ್ರಿ, ಮೋದಿಜಿಯವರು ಬಂದ ನಂತರದಲ್ಲಿ ಹೋಗುವಷ್ಟು ಕಾಲ ಏನೆಲ್ಲ ಕಾರ್ಯಕ್ರಮ ಇರುತ್ತೆ. ಶ್ರೀಗಿರಿ ತಪೋವನ ತಾವೆಲ್ಲರೂ ಕೂಡ ನೋಡಿದೆ. ಈ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ತಪೋವನ ಇದೆ. ಆ ತಪೋವನದಲ್ಲಿ ಹೆಲಿಪ್ಯಾಡ್ ಇದೆ. ಮೋದಿಜಿಯವರು ಬೆಂಗಳೂರಿನಿಂದ ನೇರವಾಗಿ 3 ಹೆಲಿಕಾಪ್ಟರ್ಗಳ ಮುಖಾಂತರ ಒಂದು ಫಾರ್ಮಾಲಿಟೀಸ್ನ ಅನುಸರಿಸಿ ಶ್ರೀಗಿರಿ ತಪೋವನದ ಹೆಲಿಪ್ಯಾಡ್ನಲ್ಲಿ ಬಂದು ಇಳಿತಾರೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಒಂದು 3 ನಿಮಿಷ ಬೇಕಾಗುತ್ತೆ. ಬಂದ ನಂತರದಲ್ಲಿ ನೇರವಾಗಿ